ಬೆಳಿಗ್ಗೆದ್ದ ಕಾಫಿನ ಈ ಥರ ನೀವು ಕುಡಿದು ಬಿಟ್ರಿ ಅಂತಂದ್ರೆ ನಿಮ್ಮ ಡೊಳ್ಳು ಹೊಟ್ಟೆ, ನಿಮ್ಮ ಹಂಡೆ ಅಂತ ಹೊಟ್ಟೆ ಹಿಂಗೆ ಒಳಗಡೆ ಸೇರುತ್ತೆ, ಬೆಣ್ಣೆ ಥರ ಕರಗುತ್ತೆ. ಹೆಂಗಪ್ಪ ಅಂತಂದ್ರೆ ನೀವು ಕನಸಲ್ಲೂ ನೆನೆಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆ ಥರ ಒಳಗಡೆ ಹೋಗುತ್ತೆ, ನಿಮ್ಮ ಬಳುಕು ಬಳ್ಳಿ ಥರ ಸೊಂಟ ಆಗುತ್ತೆ. ಜೊತೆಗೆ ನಿಮ್ಗೆ ಯಾವ ಡ್ರೆಸ್ ಬರ್ತಾ ಇರೋದಿಲ್ಲ ಅವೆಲ್ಲ ಬರೋಕೆ ಸ್ಟಾರ್ಟ್ ಆಗ್ತಾವೆ. ಹಿಂಗೆ ಒಳಗಡೆ ಹೋಗುತ್ತಂತಂದ್ರೆ 42ರ ಸೊಂಟ 32ಕ್ಕೆ ಬಂದು ಹತ್ತುತ್ರಿ. ಆ ಥರ ಒಳಗೆ ಹೋಗಿ ಸಿಕ್ಕೊಳ್ಳುತ್ತೆ ನಿಮ್ಮ ಒಂದು ಹೊಟ್ಟೆ. ನಿಮ್ಮ ಸ್ಟಕ್ ಆಗಿರುವಂಥ ವೇಟನ್ನು ಜಲ್ದಿನ ಲಾಸ್ ಮಾಡುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಮಾಡುತ್ತೆ. ಇಂಥಲ್ಲೆಲ್ಲ ಕುತ್ತಿಗೆ ಹತ್ರ ಹಿಂಗೆ ಫುಲ್ ಇದೆಲ್ಲ ಜೋಬ್ ಬಿದ್ದಿರುತ್ತೆ ನೋಡ್ರಿ, ಅದು ಜಲ್ದಿನ ಹೋಗುತ್ತೆ. ಆಮೇಲೆ ಕೈ ಕಾಲು ದಪ್ಪ ದಪ್ಪ ಇರ್ತಾವೆ, ಹೊಟ್ಟೆ ಹಿಂಗೆ ಫುಲ್ ಮುಂದಿರ್ತೈತಿ, ಯಾವ ಡ್ರೆಸ್ಸು ಹಾಕೊಳಕ್ಕೆ ಆಗ್ತಾ ಇರೋದಿಲ್ಲ, ಅಸಹ್ಯ ಆಗ್ತಿರ್ತೈತಿ. ಅಂಥವ್ರಿಗೆಲ್ಲ ಸೂಪರ್ ಆಗಿರುವಂಥ ಒಳ್ಳೆಯ ಒಂದು ಕಾಫಿ ಅಂತ ಹೇಳ್ಬೋದು ರೀ ಬುಲೆಟ್ ಪ್ರೂಫ್ ಕಾಫಿ. ಸಖತ್ತಾಗಿರುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಕತ್ರಪ್ಪ ಅಂತಂತಂದ್ರೆ ನಿಮ್ಮ ಸೊಂಟ ಎಷ್ಟು ತೆಳ್ಳಗಾಗುತ್ತಂತಂದ್ರೆ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲರಿ. ಖರೇನ ಯಾವುದೇ ಎಕ್ಸಸೈಸ್ ಬೇಡ, ಯಾವುದೇ ಡಯೆಟ್ ಬೇಡ. ನಾ ಹೇಳಿರೋಂಥ ಟಿಪ್ಸ್ಗಳನ್ನ ಸ್ವಲ್ಪ ಫಾಲೋ ಮಾಡಿರಿ ಸಾಕು, ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾ ವೇಟ್ ಲಾಸ್ ಮಾಡ್ಬೇಕು, ನನ್ನ ಟಮ್ಮಿ ಅಂದರೆ ನನ್ನ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಬೇಕು, ನಾ ಡಯೆಟ್ ಮಾಡ್ಬೇಕು, ನಾ ಎಕ್ಸಸೈಸ್ ಮಾಡ್ಬೇಕು, ಯೋಚನೆ ಬಿಟ್ಟು ಬಿಡ್ರಿ ಅಂತಾವೆಲ್ಲ. ನೀವು ಏನು ಬೇಕಾ ತಿನ್ನಿರಿ, ಡಯೆಟ್ ಮಾಡಬೇಡ್ರಿ, ಯಾವ ಎಕ್ಸಸೈಸು ಮಾಡಬೇಡ್ರಿ. ಜಸ್ಟ್ ಈ ಒಂದು ಬುಲೆಟ್ ಪ್ರೂಫ್ ಕಾಫಿನ ನಾ ಹೇಳ್ದಂಗೆ ಮಾಡ್ಕೊಂಡು ಕುಡೀರಿ ಸಾಕು. ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನೀವು ಇಟ್ಟಿರುವಂಥ ಅಲ್ಮಾರಿ ಒಳಗೆ ಅಂದರೆ ಟೆಜರಿ ಒಳಗೆ ನಿಮ್ಮ ಡ್ರೆಸ್ಗಳೆಲ್ಲ ವಾಪಸ್ ನಿಮ್ಗೆ ಬರೋಕೆ ಸ್ಟಾರ್ಟ್ ಆಗ್ತಾ. ಹೋಗಿ ಕನ್ನಡಿ ಮುಂದೆ ನಿಂದ್ರಿ ಒಂದು 3 ಡೇಸ್ ಆದಮೇಲೆ ನಿಮ್ಮ ಸೊಂಟ, ನಿಮ್ಮ ಇಲ್ಲಿ ಜೋತು ಬಿದ್ದಿರುವಂಥ ಸ್ಕಿನ್ ಹೋಗಿದ್ದು ನೋಡಿ ನೀವೇ ಶಾಕ್ ಆಗ್ತೀರಿ, ಶಾಕ್. ಅಷ್ಟೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ಕಾಫಿ. ಯಾರಿಗೆಲ್ಲ ಆಸೆ ಇರಂಗಿಲ್ಲ ಹೇಳ್ರಿ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ನಾವು ಎಲ್ಲರ ನಡುವೆ ಭಾಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ನನ್ನ ಸೊಂಟ ಬದುಕು ಬಳ್ಳಿ ಥರ ಕಾಣಿಸ್ಬೇಕು, ನಾನು ಚೆಂದ ಕಾಣಿಸ್ಬೇಕು, ನನ್ನ ಸ್ಕಿನ್ ಗ್ಲೋ ಇರಬೇಕು, ಜೊತೆಗೆ ನನ್ನ ಸ್ಕಿನ್ ಮೇಲೆ ಯಾವುದೇ ಒಂದು ಪಿಂಪಲ್ಸ್ ಇರಬಾರ್ದು, ನನ್ನ ಹೇರ್ಸ್, ನನ್ನ ಕೂದಲು ಚಲೋ ಇರ್ಬೇಕು. ಈ ಒಂದು ಕಾಫಿ ಈ ಥರ ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚಲೋ ಇರ್ತೈತಿ. ಜೊತೆಗೆ ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ಪಿಂಪಲ್ಸ್ ಏನಾದರೂ ಇದ್ರೆ, ಮೊಡವೆಗಳೇನಾದಿದ್ರೆ ಅವೆಲ್ಲನೂ ಜಲ್ದಿನ ಮಾಯ ಆಗ್ತಾವ್ರಿ. ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗ್ತೈತಿ. ಆಮೇಲೆ ನಿಮ್ಮ ಸ್ಕಿನ್ ಈ ಒಂದು ಬ್ಲ್ಯಾಕ್ ಇರುತ್ತಲ್ಲ ಅದು ಪೇಡ್ ಹಾಕೋಂತ ಹೋಗುತ್ತೆ, ವೈಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಡೀ ದಿನ ಇಷ್ಟು ಫ್ರೆಶ್ ಫೀಲ್ ಮಾಡ್ತೀರಂದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಟೈರ್ಡ್ನೆಸ್ ಅನ್ನೋದು ನಿಮ್ಮ ಹತ್ರಕ್ಕೂ ಸುಳಿಯೋದಿಲ್ಲ. ಆಮೇಲೆ ಹೊಟ್ಟೆ ಹಸಿವಂತೂ ಭಾಳ ಅಂದ್ರೆ ಭಾಳ ಕಡಿಮೆ ಆಗುತ್ತೆ ರೀ. ಹೊಟ್ಟೆ ಯಾವಾಗಲೂ ನಿಮ್ಮ ಟಮ್ಮಿ ಫುಲ್ಫಿಲ್ ಆಗೇ ಇರುತ್ತೆ. ಹೊಟ್ಟೆ ಭಾಳ ಮುಂದೈತಿ, ಏನು ಮಾಡೋದು, ಯಾವ ಡ್ರೆಸ್ ಹಾಕೊಳಕ್ಕೆ ಬರತ್ತಿಲ್ಲ ಅಂಥೇಳಿ ಭಾಳ ಯೋಚನೆ ಮಾಡಕತ್ತಿದ್ರೆ ಇವತ್ತಿಗೆ ಆ ಚಿಂತೆನೇ ಬಿಟ್ಟು ಬಿಡ್ರಿ. ನೀವು ಟೆಜರಿ ಒಳಗೆ ನನಗೆ ಬರತ್ತಿಲ್ಲ ಅಂತೇಳಿ ಇಟ್ಟಂಥ ಡ್ರೆಸ್ಗಳೆಲ್ಲ ಬರೋಕೆ ಸ್ಟಾರ್ಟ್ ಆಗ್ತಾವೆ. ಬರೀ 3 ದಿನ ರೀ, ಬರೀ 3 ದಿನ ನಾ ಹೇಳ್ದಂಗೆ ಈ ಕಾಫಿನ ಮಾಡ್ಕೊಂಡು ಕುಡೀರಿ ಸಾಕು. ಯಾವತ್ತು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇರೋದಿಲ್ಲ. 50 ವಯಸ್ಸಲ್ಲೂ 30 ವಯಸ್ಸು ಥರ ಕಾಣಿಸ್ತೀರ. ಅಷ್ಟೊಂದು ನಿಮ್ಮ ಸ್ಕಿನ್ ಸಹಿತ ಗ್ಲೋ ಆಗುತ್ತೆ, ನಿಮ್ಮ ಬಾಡಿಲಿ ಅಷ್ಟೊಂದು ಎನರ್ಜಿ ಸಿಗುತ್ತೆ. ನೀವು ಒಂದು ವೇಳೆ ಏನಾದರೂ ಕೆಲಸ ಮಾಡತ್ರ ಯಾರಾದರೂ ನೋಡಿದ್ರೆ ಇವಳೇನು ಹೆಂಗದಾಳ ಅಂತ ಅನ್ನೋಷ್ಟು ಫೀಲ್ ಕೊಡುತ್ತೆ ರೀ ನಿಮಗೆ. ಅಷ್ಟು ಎನರ್ಜಿ ಕೊಡುತ್ತೆ. ಹೆಂಗಪ್ಪ ಅಂತಂತಂದ್ರೆ ಈ ಒಂದು ಕುದುರೆ ಥರ ಎನರ್ಜಿ ಬರುತ್ತೆ ರೀ ಈ ಒಂದು ಕಾಫಿಯಿಂದ. ಅದಕ್ಕೆ ಇದ್ರ ಹೆಸರು ಬುಲೆಟ್ ಪ್ರೂಫ್ ಕಾಫಿ ಅಂತ. ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ರೀತಿ ಇದನ್ನು ಮಾಡ್ಕೊಂಡು ಕುಡಿಬೇಕು, ಇದ್ರೊಳಗೆ ಇನ್ನೂ ಏನೇನು ಬೆನಿಫಿಟ್ಸ್ ಅದಾವೆ, ಆಮೇಲೆ ಇದನ್ನು ಯಾವ ರೀತಿ ಮಾಡ್ಬೇಕು, ಹೆಂಗೆಲ್ಲ ಕುಡಿಬೇಕು, ಯಾವ ರೀತಿ ಕುಡಿಬೇಕು, ಯಾರ್ಯಾರೆಲ್ಲ ಕುಡಿಬೇಕು ಅಂತ ಹೇಳ್ಕೊಡ್ತೇನೆ ನೋಡ್ರಿ. ಇವತ್ತು ನಾನು 0 ರೂಪಾಯಿ ಖರ್ಚೊಳಗೆ ಸೆಲೆಬ್ರಿಟಿಗಳ ಥರ, ಹೀರೋಯಿನ್ಸ್ ಥರ ನಮ್ಮ ಶರೀರನ ನಾವು ಇಟ್ಕೊಳ್ಬಹುದು, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡ್ಕೊಳ್ಬೋದು, ಅವ್ರ ಥರ ಬಳಕು ಬಳ್ಳಿ ಥರ ಸೊಂಟ ನಾವು ಪಡ್ಕೊಳ್ಬೋದು ಅಂತ ತೋರಿಸ್ಕೊಡತ್ತೀನಿ ರೀ. ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಜಿನ ಗ್ಲಾಸ್ ತೊಗೊಂಡೀನಿ. ನೀವು ಬೇಕಂದ್ರೆ ಸ್ಟೀಲಿನ ತೊಗೊರಿ, ಆದರೆ ಪ್ಲಾಸ್ಟಿಕ್ ಮಾತ್ರ ಇಲ್ಲಿ ಯೂಸ್ ಮಾಡಬೇಡ್ರಿ. ಪ್ಲಾಸ್ಟಿಕ್ಕಿಂದ ಭಾಳ ಹಾನಿ ಐತಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಕಾಫಿ ಅದನ್ನು ತೊಗೊಳ್ರಿ. ಒಂದು ಶಾಶೆ ಬರುತ್ತೆ, 2 ರೂಪಾಯಿ ಕೊಟ್ಟರೆ ನೀವು ಅದನ್ನು ತೊಗೊಳ್ಬೋದು. ಇಲ್ಲಪ್ಪ ಅಂದ್ರೆ ಬಾಟಲ್ ನಂತರ ತಂದು ಮನೆಯೊಳಗೆ ಇಟ್ಕೊಳ್ಬೋದು ರೀ. ಸೊ ಇವಾಗ ಏನು ಮಾಡ್ತೀರಂದ್ರೆ ಇದಕ್ಕೆ ಪೂರ ಅರ್ಧ ಗ್ಲಾಸ್ ನಾನಿಲ್ಲಿ ನೀರು ಹಾಕೊಂಡೀನಿ ರೀ. ಬಿಸಿ ಕುದಿಯುವಂಥ ನೀರು ಹಾಕ್ಕೊಳ್ರಿ. ಹಾಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಕಳು ತುಪ್ಪ ಅಥವಾ ಮನೆಯೊಳಗೆ ಯಾವ ತುಪ್ಪ ಐತೆ ಅದನ್ನು ಯೂಸ್ ಮಾಡ್ಕೊಳ್ರಿ. ಬೇಕಂದ್ರೆ ಇದ್ರೊಳಗೆ ನೀವು ಇನ್ನೂ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಸಹಿತ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಲಿಂಬೆಹಣ್ಣು ಹಾಕ್ಕೊಳ್ಬೋದು, ಅಥವಾ ಶುಂಠಿ ರಸ ಹಾಕ್ಕೊಳ್ಬೋದು, ಅಥವಾ ದಾಲ್ಚಿನ್ನಿ ಪೌಡರ್ ಹಾಕ್ಕೊಳ್ಬೋದು. ಸೊ ಈ 4ರೊಳಗೆ ಯಾವ್ದು ಹಾಕೊಂಡ್ರು ನಡಿತೈತಿ, 4 ಹಾಕೊಂಡ್ರು ಸಹಿತ ನಡಿತೈತಿ ರೀ. ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಇಷ್ಟೂ ನೀವು ಹಾಕೊಂಡ್ರು ಸಹಿತ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೀ. ಆದರೆ ಯಾವುದನ್ನು ಸ್ಕಿಪ್ ಮಾಡಿದರೂ ಸಹಿತ, ಆದರೆ ಈ ತುಪ್ಪನ ಮಾತ್ರ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಲಿಂಬೆಹಣ್ಣು ಒಬ್ಬೊಬ್ರಿಗೆ ಯಾಕೆ ಬರುತ್ತೋ, ಒಬ್ಬೊಬ್ರಿಗೆ ಯಾಕೆ ಬರೋಂಗಿಲ್ಲ, ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ರೀ. ಸೊ ಹಾಗಾಗಿ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ದಾಲ್ಚಿನ್ನಿ ಆಮೇಲೆ ಈ ಶುಂಠಿ ರಸ ಹಾಕಿದ್ರಂತೂ ನಿಮ್ಮ ವೆಯ್ಟ್ ಲಾಸಿಗೆ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ರೀ. ಇಲ್ಲಿ ನೋಡ್ತಿರ್ಬೋದು 4 ಗಂಟೆ 45 ನಿಮಿಷ ಆಗಿತ್ತು ರೀ ಬೆಳಗ್ಗೆ. ನಾನು ಒಂದು ದೊಡ್ಡ ಗ್ಲಾಸ್ ತೋರಿಸಿದೆ ಅಲ್ಲ, ಅದರಲ್ಲಿ ಬಿಸಿ ನೀರು ಕುಡಿತೀನಿ ರೀ 2 ಗ್ಲಾಸ್ ಸ್ಟಾರ್ಟಿಂಗಿಗೆ. ಕುಡಿದು ಒಂದು 10 ರಿಂದ 15 ನಿಮಿಷ ಬಿಟ್ಟು ಆದಮೇಲೆ ನಾನು ಇಲ್ಲಿ ಕಾಫಿನ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇದನ್ನು ಸಿಪ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ನನಗಂತೂ ಭಾಳ ಇಷ್ಟ ರೀ ಈ ಒಂದು ಬುಲೆಟ್ ಪ್ರೂಫ್ ಕಾಫಿ.
ಇಲ್ಲಿ ನಾವು ಕಾಫಿನ ನಿಮಗೋಸ್ಕರ ಮತ್ತೊಂದು ಸರಿ ಮಾಡಿ ತೊಗೊಂಡು ಬಂದೇನೆ, ಯಾಕಂದ್ರೆ ಮಾರ್ನಿಂಗ್ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಇದನ್ನು ಕುಡಿಯೋದ್ರಿಂದ ಹೆಂಗಂದ್ರೆ ಮನಸ್ಸು ಇಷ್ಟೊಂದು ತೇಲಾಡತ್ರಿ ಖರೇನ. ಫುಲ್ ಬಾಡಿ ಎಲ್ಲ ಹಗುರಾಗಿ ಅನ್ನಿಸ್ತೈತಿ, ಆಮೇಲೆ ಫ್ರೆಶ್ನೆಸ್ ಫೀಲ್ ಕೊಡ್ತೈತಿ. ಇಡೀ ದಿನ ಟಯರ್ಡ್ನೆಸ್ ಅನ್ನೋ ಫೀಲಿಂಗೇ ಬರೋದಿಲ್ಲ ನಿಮಗೆ. ಎಷ್ಟು ಬೇಕಾದ ಕೆಲಸ ಮಾಡ್ರಿ, ನೀವು ಏನು ಬೇಕಾದ ಕೆಲಸ ಕೊಟ್ಟರು ನಾ ಮಾಡ್ತೀನಿ ಅನ್ನುವಷ್ಟು ನಿಮ್ಮ ಮನಸ್ಸಲ್ಲಿ ಶಕ್ತಿ ತುಂಬುತ್ತರ ಇದು ಖರೇನ. ಒಂಥರ ನಶೇರಿ ಇದ್ದಂಗೆ ಇದು. ಸೊ ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬಂದ್ರಿ. ಆಮೇಲೆ ಇದ್ರೊಳಗೆ ಏನೇನೆಲ್ಲ ಹಾಕಿದರೆ ಏನೇನೆಲ್ಲ ಬೆನಿಫಿಟ್ಸ್ ಅದಾವಂತ ಸಹಿತ ನೋಡ್ಕೊಂಡು ಬಂದ್ರಿ. ಇದನ್ನು ಯಾವ ರೀತಿ ಕುಡಿಬೇಕಂತ ಇನ್ನೂ ಗೊತ್ತಿಲ್ಲಲ್ಲ ನಿಮಗೆ. ನೋಡ್ರಿ ಹೇಳ್ಕೊಡ್ತೇನೆ ಇದನ್ನು ಯಾವ ರೀತಿ ಕುಡಿಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಗ್ಲಾಸ್ ಅಥವಾ 1 ಗ್ಲಾಸ್ ಬಿಸಿ ನೀರು ಕುಡೀರಿ. ಯಾರು ಇವಾಗ ಸ್ಟಾರ್ಟ್ ಮಾಡೋರು ಇದ್ದೀರಿ ಅವ್ರಿಗೆ ಹೆಂಗಾಗುತ್ತಪ್ಪ ಅಂದ್ರೆ ಉಲ್ಟಿ ಬಂದಂಗೆ ಆಗುತ್ತೆ ರೀ. ಒಬ್ಬೊಬ್ಬರಿಗೆ ಬೆಳಗ್ಗೆ ಎದ್ದು ನೀರು ಕುಡಿಯೋಕ್ಕಾಗೋದಿಲ್ಲ. ಬಿಸಿನೀರು ಕುಡೀರಿ, ಅರ್ಧ ಗ್ಲಾಸಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ 1 ಗ್ಲಾಸ್ 1.5 ಗ್ಲಾಸ್ ಅಟ್ಲೀಸ್ಟ್ 1 ಗ್ಲಾಸ್ನಾದ್ರೂ ಕೊಡ್ರಿ. ಬಟ್ ನಾ ಕುಡಿದು ಒಂದು 15 ನಿಮಿಷ ಬಿಟ್ಟು 20 ನಿಮಿಷ ಬಿಟ್ಟು ಅಥವಾ ಒಂದು 10 ನಿಮಿಷ ಬಿಟ್ಟು, ನಿಮ್ಮ ಹತ್ರ ಟೈಮ್ ಅನ್ಸ್ಕೊಂಡಾಗಿಲ್ಲ, ಸಿಪ್ ಮಾಡ್ಕೊಂಡು ಖಾಲಿ ಹೊಟ್ಟಿಲೆ ಕುಡಿದ್ರಪ್ಪ ಅಂತಂದ್ರೆ ಇದ್ರೊಳಗೆ ನಾವು ತುಪ್ಪ ಹಾಕಿರೋದ್ರಿಂದ ನಮ್ಮ ಸ್ಕಿನ್ ಭಾಳ ಅಂದ್ರೆ ಭಾಳ ಗ್ಲೋಯಿಂಗ್ ಆಗುತ್ತೆ ರೀ, ಹೈಡ್ರೇಟ್ ಆಗಿರುತ್ತೆ. ನಮ್ಮ ಸ್ಕಿನ್ ಯಾವಾಗ್ಲೂ ಈ ಒಂದು ಹೊಳಪು ಜಾಸ್ತಿ ಇರುತ್ತೆ ರೀ. ಸೊ ಯಾರಾದರೂ ನೋಡಿದರೆ ಇವಳೇನೋ ಹಸ್ಕೋತಿರ್ಬೋದು. ಫಿಲ್ಮ್ ಹೀರೋ ಆಗಲಿ ಹೀರೋಯಿನ್ಸ್ ಆಗಲಿ ಇದ್ದ ಸೀಕ್ರೆಟನ್ನು ಯೂಸ್ ಮಾಡ್ತಾರೆ ರೀ. ಸೊ ನೀವು ಅನ್ಕೊಳ್ತಿರ್ಬೋದು ಅವ್ರು ಮೇಕಪ್ ಮಾಡ್ಕೊಳ್ತಾರಂತ. ಹೌದು, ಮೇಕಪ್ ಮಾಡ್ಕೊತಾರ, ಜೊತೆಗೆ ಈ ಥರ ಅವರ ಟಿಪ್ಸ್ಗಳನ್ನ, ಈ ಥರ ಡ್ರಿಂಕ್ಸ್ಗಳನ್ನ ಅವ್ರ ಮನೆಯೊಳಗೆ ಮಾಡ್ಕೊಂಡು ಕುಡಿತಾರೆ. ಸೊ ಹಾಗಾಗಿ ಅವ್ರ ಹೆಲ್ತ್ನೂ ಚಲೋ ಇರ್ತೈತಿ, ಜೊತೆಗೆ ಅವ್ರ ಒಂದು ಸ್ಕಿನ್ನೂ ಚಲೋ ಇರ್ತೈತಿ. ಅವ್ರ ಬಾಡಿ ಕೂಡ ನೋಡ್ರಿ ನೀವು ಎಷ್ಟು ಸ್ಲಿಮ್ ಆಗಿರುತ್ತೆ. ನಾವು ಅನ್ಕೋತೀವಿ ನಾವು ಹೀರೋಯಿನ್ ಥರ ಆಗಬೇಕು, ಹೀರೋಯಿನ್ ಥರ. ಇವಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಹೀರೋಯಿನ್ಗಿಂತ ಜಾಸ್ತಿನ ಅಂತ ತಿಳ್ಕೊರಿ ನೀವು. ಇನ್ನೂ ಅವ್ರು ಮೇಕಪ್ ಮಾಡ್ಕೋತಾರೆ, ಬಟ್ ನೀವು ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ₹0 ಖರ್ಚೊಳಗೆ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ. ನಿಮ್ಮ ಯಾವುದೇ ಒಂದು ಜಿಮ್ಗೆ ಹೋಗಲಾರ್ದೇ ನಿಮ್ಮ ಒಂದು ಬಾಡಿ ಇಷ್ಟೊಂದು ಸಖತ್ತಾಗಿ ಕಾಣಿಸುತ್ತೆ ರೀ. ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ. ಅಷ್ಟೊಂದು ಸೂಪರ್ ಆಗಿರೋಂಥ ಮ್ಯಾಜಿಕ್ ಕೊಡುತ್ತೆ ಇದು. ಕುಡ್ದ ನಿಮಗೆ ಒಂದು ವೇಳೆ ಮನೆಯೊಳಗೆ ಕೆಲಸ ಭಾಳ ಅದಾವಪ್ಪ ಅಂತಂದ್ರೆ ಮನೆಯೊಳಗೆ ಕೆಲಸ ಮಾಡ್ಕೊಳ್ರಿ. ಇಲ್ಲ ನಾವು ವಾಕಿಂಗ್ ಮಾಡ್ತೇನೆ ಅಂದರೆ ವಾಕಿಂಗ್ ಮಾಡಿರಿ, ನಾರ್ಮಲ್ ಆಗಿರೋಂಥ ಯೋಗಾಸ್ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ವರ್ಕೌಟ್ ಮಾಡಿರಿ. ಇಲ್ಲ ನಾನು ಜಿಮ್ಗೆ ಹೋಗ್ತೇನೆ ಅನ್ನೋರಿದ್ರಂತೂ ಇನ್ನೂ ಬೆಸ್ಟ್ ರೀ. ಜಿಮ್ಗೆ ಹೋಗೋರು ಏನು ಮಾಡ್ತೀರ ಅಂತಂದರೆ ಈ ಥರ ಕುಡೀರಿ. ನೀವು ವರ್ಕೌಟ್ ಮಾಡೋಕ್ಕಿಂತ ಒಂದು 20 ನಿಮಿಷ 15 ನಿಮಿಷ. ಸೊ ನಿಮಗೆ ರೆಪಿಟೇಷನ್ ಜಾಸ್ತಿ ಮಾಡೋಕ್ಕೆ ಎನರ್ಜಿ ಭಾಳ ಕೊಡುತ್ತೆ ರೀ. ಇಡೀ ದಿನ ನೀವು ಎಷ್ಟು ಕುಂಡ ನೀವು ಡಂಬಲ್ಸ್ ಅವೆಲ್ಲ ನಿಮ್ಮ ಬಾಡಿ ಒಟ್ಟು ಟೈರ್ಡ್ ಆಗಂಗಿಲ್ಲ. ಆಮೇಲೆ ಫ್ರೆಶ್ ಫೀಲ್ ಅನ್ನಿಸ್ತೈತಿ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡೋದ ಕುದುರೆ ಥರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀರಿ, ಕುದುರೆ ಥರ ಕೊನೆಗೆ ಸ್ಟಾರ್ಟ್ ಆಗ್ಬಿಡ್ತೀರಿ. ಅಷ್ಟೊಂದು ಒಳ್ಳೆ ಒಂದು ಎನರ್ಜಿ ಇರುತ್ತೆ ರೀ ಇದರಲ್ಲಿ. ಸೊ ಯಾವ ಥರ ಕುಡಿಬೇಕಂತ ಹೇಳಿದೆ. ಆಮೇಲೆ ಇದನ್ನು ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಿರಿ. ಯಾರು ನಮ್ಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ವಾಕಿಂಗ್ ಮಾಡೋಕ್ಕಾಗೋದಿಲ್ಲ, ಮನೆ ಕೆಲಸನ ರಗಡಾಕೈತಿ, ಯವ್ವ ಎಲ್ಲಿ ಮಾಡಲಿ ಅನ್ನೋರು ಏನು ಬೇಡ. ಜಸ್ಟ್ ನೀವು ಗ್ರೀನ್ ಸಲಾದ್ನ ಯೂಸ್ ಮಾಡಿರಿ. ಅಂದರೆ ಸೌತೆಕಾಯಿ, ಟೊಮಾಟೊ ಈ ಥರ ಸಲಾದ್ಗಳನ್ನು ತಿನ್ನಿರಿ. ಆಮೇಲೆ ಬೆಳಗ್ಗೆ ಬಂದಿರುವಂಥ ಕಾಳುಗಳನ್ನು ತಿನ್ನಿರಿ. ಆಮೇಲೆ ಊಟ ಮಾಡುವಾಗ ಹೆವಿ ಊಟ ಮಾಡಬೇಡ್ರಿ. ಇಷ್ಟ ಇರಲಿ ರೀ ಅದು ಊಟ, ಇಲ್ಲಿ ತನಕ ಬರಬಾರ್ದು. ಇಲ್ಲ ನಾವು ಚಲೋ ಐತಿ, ಇವಾಗ ಹಬ್ಬ ಚಾಲು ಆಗ್ಯಾವ್ರಿ, ಸೊ ಇದನ್ನು ಮಾಡಿರ್ತೀವಿ ನಾವು. ಸೊ ಹಬ್ಬ ಬಂದಾಗ ಸ್ವಲ್ಪ ಚೆನ್ನಾಗಿರುವಂಥ ತಿನ್ನಬೇಕು ಅನ್ನೋ ಎಲ್ಲರದ್ದು ಒಂದು ಇದಿರುತ್ತೆ. ಯಾಕಂದ್ರೆ ಹೊಳ್ಳಮಳ ಮಾಡೋಕ್ಕಂತೂ ಆಗೋದಿಲ್ಲ, ಈ ಹೋಳಿಗೆ ಈ ಕಡುಬೆಲ್ಲ ರೀ. ಸೊ ಹಾಗಾಗಿ ಈ ಹಬ್ಬದೊಳಗೆ ನೀವು ಎಷ್ಟು ಬೇಕಾದ್ರೆ ತಿನ್ನಿರಿ. ಬಟ್ ನಾ ಹೇಳುವಂಥ ಈ ಟಿಪ್ಸ್ಗಳನ್ನ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ. ನಿಮ್ಮ ಒಂದು ವೇಟ್ ಜಾಸ್ತಿ ಆಗೋದಿಲ್ಲ, ನಿಮ್ಮ ಒಂದು ಟಮ್ಮಿ ಹೊಟ್ಟೆ ಮುಂದೆ ಬರೋಂಗಿಲ್ಲ. ಆಮೇಲೆ ಇಲ್ಲಿ ಬಂದಿರುವಂಥ ಸ್ಕಿನ್ನ ಜೋತ್ ಬೆಳಂಗಿಲ್ಲ ರೀ. ನಿಮ್ಮ ಒಂದು ಶೋಲ್ಡರ್ ಕೂಡ ಟೋನ್ಡ್ ಆಗ್ತಾವೆ, ನಿಮ್ಮ ಸ್ಕಿನ್ನ ಗ್ಲೋ ಆಕೈತಿ. ಈ ಹಬ್ಬದೊಳಗೆ ನೀವು ಯಾವ ಪಾರ್ಲರಿಗೆ ಹೋಗೋದು ಬೇಡ, ಏನು ಮಾಡಿರಿ, ಜಸ್ಟ್ ಇದನ್ನು ಯೂಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ರಿಸಲ್ಟ್ಸ್. ಸೀರೆ ಉಟ್ಕೊಂಡ್ರೆ ಈ ಸೊಂಟ ತೆಳ್ಳ ಕಾಣಿಸ್ಬೇಕನ್ನೋದು ಎಲ್ಲರದೊಂದು ಆಸೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬರದ್ದು ಇರುತ್ತೆ. ಬರೀ ನೋಡಿ ಬರೀ ಮನಸ್ಸೊಳಗೆ ನಂದು ಹಂಗಿರ್ಬೇಕಲ್ಲ, ನಾನು ಹಂಗೆ ಕಾಣಿಸ್ಬೇಕಲ್ಲ ಅನ್ನೋದನ್ನು ಬಿಟ್ಟು ನಾನು ಹಂಗೆ ಆಕ್ಕೇನಿ ಅನ್ನೋದನ್ನು ಒಂದು ಸರಿ ಮನಸ್ಸೊಳಗೆ ದೃಢ ನಿರ್ಧಾರ ಮಾಡಿಬಿಡ್ರಿ. ನಿಮಗೆ ನೋಡ್ರಿ ರಿಸಲ್ಟ್ ಹೆಂಗಿರುತ್ತಂತೆ. ಈ ಒಂದು ಹಬ್ಬದೊಳಗೆ ಎಲ್ಲರೂ ಸೀರೆ ಉಟ್ಕೊಳ್ರಿ. ಯಾರಿಗೂ ನಂದು ಹೊಟ್ಟೆ ಮುಂದೆ ಐತಿ, ಸೀರೆ ಒಳಗೆ ಅಸಹ್ಯ ಕಾಣಿಸ್ತೈತೆ ಅನ್ನೋರು ಸಹಿತ ಈ ಥರ ನೀವು ಕಾಫಿ ಮಾಡ್ಕೊಂಡು ಕುಡೀರಿ. ಆ ಒಂದು ಅಸಹ್ಯ ಕಾಣಿಸ್ತೈತೆ ಅನ್ನೋದು ನಿಮ್ಮ ಮನಸ್ಸೊಳಗಿಂದ ತೆಗೆದುಬಿಡ್ರಿ. ಅಷ್ಟು ಚಂದ ಕಾಣಿಸೋಕೆ ಸ್ಟಾರ್ಟ್ ಆಗ್ತೀರಿ. ನೀವು ಕೂಡ ಸೀರೆ ಬೇಕು ಯಾವ ಥರ ಸ್ಟೈಲ್ ಒಳಗೆ ಉಟ್ಕೊಳ್ರಿ. ಸೂಪರ್ ಆಗಿರುವಂಥ ಸೊಂಟ ತೆಳ್ಳಗೆ ಕಾಣಿಸುತ್ತೆ, ತಲೆನೇ ಕೆಡಿಸ್ಕೋಬೇಡ್ರಿ. ಸೊ ವಾಕಿಂಗ್ ಎಕ್ಸಸೈಸ್ ಇವೆಲ್ಲ ಆಗೋದಿಲ್ಲ, ನಾವು ಆಫೀಸ್ಗೆ ಹೋಗ್ಬೇಕು, ನಮ್ಮ ಮನೆಯೊಳಗೆ ಕೆಲಸ ಭಾಳ ಇರ್ತಾವೆ, ಮನೆಯೊಳಗೆ ಮಂದಿ ಭಾಳ ಇದ್ದಾರೆ. ಟಿಪ್ಸ್ಗಳನ್ನ ಫಾಲೋ ಮಾಡಿರಿ. ಹೊಟ್ಟೆ ತುಂಬ ಊಟ ಮಾಡಬೇಡ್ರಿ. ಒಂದೇ ಚಲೋ ಆಗೈತಿ ನಾವು ಉಂತೇವನ್ನೋರಿದ್ರೆ ಅದನ್ನು ಸ್ವಲ್ಪ ಮಾಡ್ಕೊಂಡು ಅಂದರೆ ಪೋಷಣೆ ಮಾಡ್ಕೊಂಡು ಊಟ ಮಾಡಿರಿ. ಒಂದು ಸ್ವಲ್ಪ ಅಂದ್ರೆ ನೀವು ಉಣ್ಣೋ ಟೈಮಿಗೆ ಸ್ವಲ್ಪ ತೊಗೊರಿ. ಆಮೇಲೆ ಸ್ವಲ್ಪ ಹೊತ್ತಾದಿಂದ ಮತ್ತೊಂದು ಸ್ವಲ್ಪ ಅದ್ರೊಳಗೆ ತೊಗೊರಿ. ಆದ್ರೆ ಒಂದೇ ಸರಿನ ಹೊಟ್ಟೆ ಒಳಗೆ ತುಂಬ್ಕೋಬೇಡ್ರಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿನ್ನಿರಿ, ಏನಾಗೋದಿಲ್ಲ, ನಿಮ್ದು ಕರೆಕ್ಟ್ ಇರ್ತೈತೆ. ತಿನ್ನೋದನ್ನು ಸ್ವಲ್ಪ ಚಲೋ ಹೊತ್ತಿನಂಗೆ ಅಗದು ಕಡದು
ಚಲೋ ತಂಗ ತಿನ್ರಿ, ಗುಳುಮ್ ಆಮೇಲೆ ನೀರನ್ನು ಜಾಸ್ತಿ ಕುಡೀರಿ. ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂದ್ರೆ ಫಸ್ಟ್ನೇ ದಿನದಿಂದನೇ ನಿಮಗೆ ಇಷ್ಟೊಂದು ಎನರ್ಜಿ, ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಖರೇನ. ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಬುಲೆಟ್ ಪ್ರೂಫ್ ಕಾಫಿನ ಮಾಡ್ಕೊಂಡು ಕುಡೀರಿ, ಸಖತ್ತಾಗಿರುತ್ತೆ. ನೀವು ಬೇಕಂದ್ರೆ ದಿನದೊಳಗೆ 2 ಸರಿನ ಸಹಿತ ಕುಡಿಬೋದು, ಸಾಯಂಕಾಲ ಸಹಿತ ನೀವು ಇದನ್ನು ತೊಗೊಳ್ಬೋದು. ಕೋಟಿ ರೂಪಾಯಿ, ಲಕ್ಷ ಕೋಟಿ ರೂಪಾಯಿ ಇಡೀ ಮನಿ ಆಸ್ತಿ ಮಾರಿದ್ರು ಸಹಿತ ನಿಮ್ಮ ಒಂದು ಹೆಲ್ತನ್ನು ಕೊಂಡ್ಕೊಳಕ್ಕೆ ಆಗೋದಿಲ್ಲ ರೀ. ಸೊ ಹಾಗಾಗಿ ಈಗಿಂದನೇ ಚಾಲು ಮಾಡಿರಿ. ಯಾರ್ಯಾರೆಲ್ಲ ಚಾಲು ಮಾಡತ್ತೀರಿ, ಯಾರ್ಯಾರೆಲ್ಲ ಇದನ್ನು ಸ್ಟಾರ್ಟ್ ಮಾಡತ್ತೀರಿ ಅವರು ಪಟ 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 ಅಂತ ಕಮೆಂಟ್ ಮಾಡಿರಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂತಂದ್ರೆ ನನಗೆ ಹೇಳ್ರಿ, ತೊಗೊಂಡು ಬರ್ತೀನಿ. ಸೊ ಮತ್ತು ಅಲ್ಲಿ ತನಕ ನಾ ಮಾತ್ರ ಖಾಲಿ ಮಾಡಿಬಿಡ್ತೀನಿ. ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್.